ಹಲೋ ಫ್ರೆಂಡ್ಸ್, ಅಂಬಿಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಮತ್ತು ಫ್ರೆಂಡ್ಸ್, ಇವತ್ತು ಲಕ್ಷ್ಮಿಗೆ ಸಂಬಂಧಪಟ್ಟ ಲಕ್ಷ್ಮೀ ದಳ ಪದ್ಮ ರಂಗೋಲಿ ಹಾಕುವುದು ಹೇಗೆಂದು ತೋರಿಸುತ್ತೇನೆ, ಹಾಗೂ ಅದು ಯಾವ ರೀತಿ ಹಾಕಬೇಕೆಂದು ತೋರಿಸುತ್ತೇನೆ, ಬನ್ನಿ. ಇದು ಸಾಮಾನ್ಯವಾಗಿ ಕಳಸ ಮತ್ತು ಗಣಪತಿ ಪ್ರತಿಷ್ಠಾಪನೆಯಲ್ಲಿ ಹಾಕುವಂಥ ರಂಗೋಲಿ. ಈ ರಂಗೋಲಿ ಹಾಕೋದ್ರಿಂದ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ. ಅದಕ್ಕೆ ಹೆಚ್ಚಾಗಿ ಇವತ್ತು ನಾನು ಯಾಕೆ ಈ ವಿಡಿಯೋ ತೋರಿಸುತ್ತೇನೆ ಅಂದರೆ, ಕಾಮಾಕ್ಷಿ ದೀಪದ ಕೆಳಗೆ ಈ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತದೆ. ಅದರಿಂದ ಇವತ್ತು ಈ ರಂಗೋಲಿ ಹಾಕುವುದು ಹೇಗೆಂದು ಕಲಿಯೋಣ, ಬನ್ನಿ. ಇಡಬೇಕು, ಈ ಸುತ್ತ 4 ಚಿಕ್ಕಿಡಬೇಕು. 1 2 3 4, ಮತ್ತು ಇದರ ಮಧ್ಯೆ ಕೂಡ ಮಧ್ಯೆ 4 ಚಿಕ್ಕಿಡಬೇಕು. 1 2 3 4, ಹಾಗೂ ಪ್ರತಿ ಚಿಕ್ಕೆ ಮೇಲೆ 3 ಚಿಕ್ಕೆ ಎಕ್ಸ್ಟ್ರಾ 3 ಚಿಕ್ಕೆ ಇಡಬೇಕು. 1 2 3 1 2 3 1 2 3 1 2 3. ಇವಾಗ ನಮಗೆ ಅಷ್ಟದಳ ರಂಗೋಲಿ ಹಾಕಲಿಕ್ಕೆ ಒಂದು ಚುಕ್ಕಿ ರೆಡಿ ಆಯಿತು. ರೌಂಡ್ ಥರ ಚುಕ್ಕಿ ರೆಡಿ ಆಯಿತು. ಇವಾಗ ಈ ಚುಕ್ಕೆಯಿಂದ 2 ಚುಕ್ಕೆ ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಬೇಕು. ಮಿಡಿಲ್ 2 ಚುಕ್ಕೆ ಬಿಡಬೇಕು. 3ನೇ ಚುಕ್ಕಿಗೆ ನಾವು ದಳ ರೆಡಿ ಮಾಡಬೇಕು. ಈಗ 4 ಎಲೆ ಇರೋ ದಳ ಒಂದು ರೆಡಿ ಆಗಿದೆ. ಇದು ಫಸ್ಟ್ ರೌಂಡು. ಈ ಸೆಕೆಂಡ್ ರೌಂಡ್ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ, ನಿಧಾನಕ್ಕೆ ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ಕಲಿಯೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ನಾವು ಇದನ್ನು ಇಲ್ಲಿ ತೊಗೋಬೇಕು. 2 ಚಿಕ್ಕಿಬಿಟ್ಟು ಈ ಚುಕ್ಕೆ ಜಾಯಿಂಟ್ ಮಾಡಬೇಕು. ನೋಡಿ, ಈ ಥರ ತುಂಬ ಈಜಿ ಇದೆ ಇದು ಕಲಿಯೋದು. ಒಂದು ಚುಕ್ಕೆ ಬಿಟ್ಟು ಈ ಚುಕ್ಕೆ ಜಾಯಿಂಟ್ ಮಾಡಬೇಕು. ಇವು ನಮಗೆ 2 ದಳ ರೆಡಿ ಆಗಿದೆ. 2 ರೌಂಡ್ ರೆಡಿ ಆಯಿತು. ಇವಾಗ 3ನೇ ರೌಂಡು. ಇವಾಗ ಇಲ್ಲೊಂದು ಚಿಕ್ಕ ಬಿಟ್ಟಿದ್ರೆ ಈ ಚಿಕ್ಕನ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇದು 3ನೇ ರೌಂಡ್. ಇದು ತುಂಬ ಈಜಿ ಇದೆ ಕಲಿಯೋದು. ಸ್ವಲ್ಪ ನಾವು ಏಕಾಗ್ರತೆಯಿಂದ ನೋಡಿಕೊಂಡು ಕಲಿತ್ರೆ ಬೇಗ ಚೆನ್ನಾಗಿ ಬರುತ್ತೆ. ದೇವ್ರ ಮನೇಲಿ ಆಗ್ಬೋದು, ತುಳಸಿ ಕಟ್ಟೆ ಮುಂದೆ ಇರ್ಬೋದು, ಇಲ್ಲಂದರೆ ಗಣಪತಿ ಪ್ರತಿಷ್ಠಾಪನೆ ಇದ್ರ ಮುಂದೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯಲ್ಲಿ ನಾವು ದೇವ್ರ ಮನೆ ಹಾಕೋ ಟೈಮಿಗೆ ಅಕ್ಕಿ ಹಿಟ್ಟಿಂದ ಹಾಕಿದರೆ ತುಂಬ ಶ್ರೇಷ್ಠ ಅಂತಾರೆ. ಸೊ ನೀವು ಅಕ್ಕಿ ಹಿಟ್ಟಿಂದ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇವಾಗ 3 ದಳ ರೆಡಿ ಆಯ್ತು. ಇವಾಗ 4ನೇ ದಳ ರೆಡಿ ಮಾಡ್ಕೊಳುವ. ನಾನು ನಿಧಾನಕ್ಕೆ ಹೇಳ್ಕೊಡ್ತೀನಿ, ನೋಡ್ತಾ ಕಲಿಯಲಿ ಫ್ರೆಂಡ್ಸ್. ಇವಾಗ ನಮಗೆ ಅಷ್ಟಲಕ್ಷ್ಮಿ ರಂಗೋಲಿ ರೆಡಿಯಾಗಿದೆ. ಇವಾಗ ಇದ್ರ ಮೇಲೆ ನಾವು ಹೂವು ಇಡಬೇಕು. ಎಲ್ಲೆಲ್ಲಿ ದಳ ಇದ್ದಾವೆ ಅಲ್ಲೆಲ್ಲ ಹೂವು ಇಟ್ಟು ಪೂಜಿಸಬೇಕು. ದಳ ಎಲ್ಲೆಲ್ಲಿದ್ದಾವೆ ಅಲ್ಲಲ್ಲಿ ಹೂವನ್ನಿಟ್ಟು ಎಲ್ಲೆಲ್ಲಿ ದಳಗಳು ಜಾಯಿಂಟ್ ಆಗಿದ್ದಾವೆ ಅಲ್ಲೆಲ್ಲ ನಾವು ಅರಿಶಿನ ಕುಂಕುಮ ಹಚ್ತಾ ಹೋಗ್ಬೇಕು ದಳಕ್ಕೆ. ಇದಕ್ಕೆ ನಾವು ಹೂವು ಸಮರ್ಪಣೆ ಮಾಡಿ ಪ್ರತಿಯೊಂದು ಹೂವಿನ ಮೇಲೆ ಅರಿಶಿನ ಕುಂಕುಮ ಹಾಕ್ತಾ ಹೋಗಬೇಕು. ಲಕ್ಷ್ಮಿ ಅಷ್ಟದಳ ಪದ್ಮ ರಂಗೋಲಿ ರೆಡಿಯಾಗಿದೆ.
ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.